ಹೆಬ್ರಿಯಲ್ಲಿ ಇವತ್ತು ಎರಡು ವಿಷಯವನ್ನ ನಾನು ಪ್ರಸ್ತಾಪಿಸಿ ಮಾತಾಡಲೇಬೇಕಾಗಿರ್ತದೆ. ಆರ್ಕೆಸ್ಟ್ರಾ ಕಾರ್ಯಕ್ರಮ ನಂದು ಸತತವಾಗಿ 3ನೇ ವರ್ಷ. ಹೆಬ್ರಿಗೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಯಾರೇ ಬಂದ್ರು ಕೂಡ ಯಾವುದನ್ನು ಸಹ ನಾನು ಆಗಲ್ಲ ಅಂತ ಹೇಳಿಲ್ಲ. ಆರ್ಕೆಸ್ಟ್ರಾ ನಮ್ಮ ಹೆಬ್ರಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಕ್ಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಹಬ್ಬ ಆಗಿರ್ಲಿ, ಹರಿದಿನಗಳಾಗ್ಲಿ, ಕಷ್ಟ ಸುಖಗಳಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ 30-40 ಜನ ಬಂದು ನನ್ನ ಹತ್ರ ನೀವೇ ಹಾಕ್ಸ್ಬೇಕು ಅಂತ ಹೇಳಿದ್ರು. ಜಾತ್ರೆ ಮತ್ತು ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಹೆಬ್ಬರಿ ಗ್ರಾಮದಲ್ಲಿ ಏನು ಮನೋರಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಗುರುಗಳು, ನನ್ನ ಮಾರ್ಗದರ್ಶಿಗಳು, ಪೂರ್ವ ಕ್ಷೇತ್ರದ ಗೋಮಲ್ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನ್ ಅವರೇ, ಮತ್ತೋರ್ವರು ಪಶ್ಚಿಮ ಕ್ಷೇತ್ರದ ಗೋಮಲ್ ನಿರ್ದೇಶಕರು ಆಗಿರ್ತಕ್ಕಂಥ ಡಿ.ವಿ. ಸಾಮಣ್ಣ ಅವರೇ, ಮತ್ತೋರ್ವರು ನನ್ನ ಅಂದಿನ ಸಮಾಜದ ಹಿರಿಯ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಹಿರಿಯರೇ, ಅಕ್ಕಪಕ್ಕ ಪಂಚಾಯತಿಗಳಿಂದ ಬಂದಿರತಕ್ಕಂಥ ಹಿರಿಯರು, ಕಿರಿಯರು ಮತ್ತು ವೇದಿಕೆಯ ಮುಂಭಾಗ ಏನು ನೀವು ತಾವು ಸೇರಿದಿರೋ ನಿಮ್ಮನ್ನೆಲ್ಲರಿಗೂ ಉದ್ದೇಶಿಸಿ ಮತ್ತು ನಮ್ಮ ಯೂಟ್ಯೂಬ್ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರ ಸ್ನೇಹಿತರು ಎಲ್ಲರಿಗೂ ಕೂಡ ಏನ್ ಆಗಮಿಸಿದರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೆಬ್ರಿಯಲ್ಲಿ ಇವತ್ತು ಎರಡು ವಿಷಯವನ್ನ ನಾನು ಪ್ರಸ್ತಾಪಿಸಿ ಮಾತಾಡಲೇಬೇಕಾಗಿರ್ತದೆ. ನಮ್ಮ ಹೆಬ್ರಿ ಬಂದಾಗ ನಮ್ಮ ಕೃಷ್ಣಪ್ಪ ಅವರ ಪ್ರಭುವನ್ನನ್ನ ನಾವು ನೆನೆಸ್ಕೊಳ್ಳೇಬೇಕು. ಇನ್ನೊಬ್ರು ನಮ್ಮ ಬ್ಯಾಗ್ ವೆಂಕಟೇಶನ್ ಅವ್ರನ್ನ ಈಗಾಗಲೇ ಅವರು ಸ್ವಲ್ಪ ದಿನ ಅಂತರದಲ್ಲೇ ತೀರ್ಕೊಂಡಿದ್ರು. ಅವ್ರನ್ನೆಲ್ಲ ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಅವರು ಹಿರಿಯರಾಗಿದ್ರು. ಇವರಿಗೆ ಇಲ್ಲಿ ಪ್ರೋಗ್ರಾಮ್ ನಡೆಯುವಾಗ ನಮ್ ಬ್ಯಾಗ್ ವೆಂಕಟೇಶನ್ ಅವರು ಅಲ್ಲೇ ಮನೆಯಿಂದ ಕಾಣ್ತಾ ಇದ್ರು. ಯಾವತ್ತು ನಾವು ಇದೇ ಸ್ಟೇಜ್ಗೆ ಎಷ್ಟೋ ಸತಿ ಕರೆಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿಸಿದ್ರು. ಹೆಬ್ರಿಯಲ್ಲಿ ಏನು ಇದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಂದು ಸತತವಾಗಿ 3ನೇ ವರ್ಷ. 3 ವರ್ಷ ಸತತವಾಗಿ ನಿಮ್ಮ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾನು ನನ್ನ ಸಹಾಯವನ್ನು ಕೂಡ ಮಾಡಿದ್ದೀನಿ. ಅದೇ ತರ ಹೆಬ್ರಿಯಲ್ಲಿ ತಿರುಮಲ ಪಾದಯಾತ್ರೆಗೆ, ಯಾಕೆಂತಂದ್ರೆ ಹೆಬ್ರಿ ಯಾಕೆಂತಂದ್ರೆ ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಆದರೂ ಕೂಡ ಕೆಲವು ಮಾತುಗಳನ್ನ ಇವತ್ತು ಪ್ರಸ್ತಾಪ ಮಾಡಲೇಬೇಕು ಅನ್ನಿಸ್ತದೆ ನಮ್ಗೆ. ನನ್ನ ಗುರುಗಳು, ನನ್ನ ಹಿರಿಯರ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆ. ಹೆಬ್ರಿಗೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಯಾರೇ ಬಂದ್ರು ಕೂಡ ಯಾವುದನ್ನು ಸಹ ನಾನು ಆಗಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಾನು ಸಹಾಯವನ್ನು ಮಾಡಿದ್ದೀನಿ. ಒಂದು ದಸರಾ ದಿವಸ, ದಸರಾ ನಿಮ್ಮ ಮೆರವಣಿಗಾಗಿರ್ಬೋದು, ನಿಮ್ಮ ತಿರುಮಲ ಪಾದಯಾತ್ರೆಗಳಿಗಾಗಿರ್ಬೋದು, ಒಂದು ಆಸ್ಪತ್ರೆಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಯಥೇಚ್ಛವಾಗಿ ಹೆಬ್ರಿಯಲ್ಲೇ ನಾನು ಮಾಡಿದ್ದೀನಿ. ಆದ್ರೂ ಕೂಡ ಈ ಸಲ ಎಲ್ಲೋ ಒಂದ್ ಕಡೆ ನನ್ಗೆ ಮನೋಭಾವ ಸ್ವಲ್ಪ ಬೇಜಾರಾಯ್ತು. ಯಾಕೆಂತಂದ್ರೆ ಆರ್ಕೆಸ್ಟ್ರಾ ನನ್ನ ಹತ್ರ ಬಂದಿಲ್ಲ ಈ ಸಲ. ಆದ್ರೂ ಕೂಡ ಕೆಲವರು ಹುಡುಗರು 3 ವರ್ಷದಿಂದ ನೀವು ಹಾಕಿದ್ದೀರಾ ಆರ್ಕೆಸ್ಟ್ರಾ, ಈಗ ಯಾರ್ದೋ ಹೆಸರು ಬರ್ತಾ ಇದೆ, ಬಟ್ ನಮಗಂತೂ ಅದು ಇಂಟ್ರೆಸ್ಟ್ ಇಲ್ಲ. ನೀವಂತೂ 4ನೇ ವರ್ಷಗಳು ನೀವು ಕಂಟಿನ್ಯೂ ಮಾಡಲೇಬೇಕು. ನೀವು ಬಂದು ಆರ್ಕೆಸ್ಟ್ರಾ ನಮ್ಮ ಹೆಬ್ರಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ನಾನು 4ನೇ ವರ್ಷ ಕೂಡ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಹಬ್ಬ ಆಗಿರ್ಲಿ, ಹರಿದಿನಗಳಾಗ್ಲಿ, ಕಷ್ಟ ಸುಖಗಳಲ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ನಮ್ಮ ಹಿರಿಯರು ಎಷ್ಟೊಂದು ಚಳಿ ಇದೆ ಇವತ್ತು, ಎಷ್ಟು 3 ಡಿಗ್ರಿ ಸೆಲ್ಸಿಯಸ್ ಇನ್ನ ಕಡಿಮೆ ಇರಬೇಕು, 4-10 ಒಳಗಡೆ ಇದೆ. ಆದ್ರೂ ಕೂಡ ನಮ್ಮ ದೂರದಿಂದ ನಮ್ಮ ಹಿರಿಯರು, ನಮ್ಮ ನಾಗರಾಜನ್ ಅವರು, ಡಿ.ವಿ. ಸಾಮಣ್ಣ ಅವರು, ಶ್ರೀನಿವಾಸನ್ ಅವರು ಕೂಡ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಪರವಾಗಿ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ದೂರದಿಂದ ಬಂದಿದ್ದೀರಾ, ಆ ಮಿತಿ ಮೇಲೆ ಎಲ್ಲ ಇದ್ದೀರಾ, ಎಲ್ಲ ಹುಷಾರಾಗಿರಿ. ಮತ್ತೆ ನಿಮ್ ಮನೆಗಳಿಗೆ ಪ್ರೋಗ್ರಾಮ್ ಆದ್ಮೇಲೆ ನೀವು ಆರಾಮಾಗಿ ನಿಮ್ ಮನೆಗಳು ಸೇರ್ಕೋಬೇಕು ಅಂತ ಹೇಳ್ತಾ, ಮತ್ತೆ ಆರ್ಕೆಸ್ಟ್ರಾ ಅವರು ನನ್ನ ಗುರು
ಗುರು ಮೆಲೋಡಿಸ್ ಅಂತ ಹೇಳ್ಬಿಟ್ಟು ಎಲ್ಲೇ ಆರ್ಕೆಸ್ಟ್ರಾ ಆದ್ರೂ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ಗೌರವವನ್ನು ಕೊಟ್ಟು ಕೊನೆಯವರೆಗೂ ಕೂಡ ನೀವೆಲ್ಲರೂ ಎಂಜಾಯ್ ಮಾಡಿ ಅವ್ರನ್ನು ಸಂತೋಷದಿಂದ ಕಲಿಸ್ಕೊಡ್ಬೇಕಾಗಿ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಏನಿದಾರೋ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಅನ್ಸುತ್ತ ಈ ಅವಕಾಶಕ್ಕೆ ಏನು ನನ್ಗೆ ಮರು ಅವಕಾಶ ಕಲಿಸ್ಕೊಟ್ಟಿರ್ತ ನಿಮ್ಮ ಕಾಲೋನಿಯ ಎಲ್ಲಾ ಹುಡುಗರಿಗೂ ಕೂಡ ಯುವಕರು ಏನು 30-40 ಜನ ಬಂದು ನನ್ನ ಹತ್ರ ನೀವೇ ಹಾಕ್ಸ್ಬೇಕು ಅಂತ ಏನ್ ಹೇಳಿದ್ರು ಅವರೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಹೆಸರು ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.